ಶಾಹಿದ್ ಅವ್ರು ಹೇಳ್ದಂಗೆ MLA ಅವ್ರನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ಬಹುಶಃ ಕಳೆದ ಸೋತ 5 ವರ್ಷ ಅದೊಂದು ಪಾಠ ಕಲಿಸಿದ್ರೆ ಗೆದ್ದ ಮೇಲೆ ಅದಕ್ಕಿಂತ ಹೆಚ್ಚಿನ ಪಾಠ ಕಲಿತಾ ಇದ್ವಿ. ಸಹಾಯಕ್ಕೆ ಪ್ರತಿ ಉತ್ತರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ನನಗೆ ಇಲ್ಲಿ ಬಂದಾದ್ಮೇಲೆ ಅನಿಸ್ತಾ ಇದೆ. ನಾನು ಚಂದ ವಸೂಲ್ ಮಾಡಿಲ್ಲ. 58,000 ಮಕ್ಕಳಿಗೆ ಲಾಡು ತಯಾರು ಮಾಡಿ, ಒಂದು ಖುಷಿ ಏನಂತಂದ್ರೆ ಆಪೋಸಿಟ್ ಪಕ್ಷದ ಇವ್ರು ಕೂಡ ಫೋನ್ ಮಾಡಿ ನಿಮ್ಮ ಲೈವ್ ಪ್ರೋಗ್ರಾಮ್ ನೋಡಿ ನನ್ನ ಹೆಂಡತಿ ಮಕ್ಕಳು ನಾನು 9 ಮುಖ ಬಂದು ಕೂತ್ಕೊಂಡಿದೀವಿ. ಸೊ ಅದೇ ಹರೀಶ್ನೇ, ಅದೇ ಹುಸೇನೆ, ಅದೇ ಪ್ರಕಾಶ್ನೇ, ಅದೇ ಕೇಸರಿನೇ ಅನ್ನೋ ಮಟ್ಟಕ್ಕೆ ಜನ ಮಾತಾಡ್ತಾರೆ. ಏಕೆ ಅಂತಂದ್ರೆ ನಾವ್ ಏನ್ ಪಾಪ ಮಾಡಿ ಹುಟ್ಟಿದ್ವಿ ಅಂತ ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ. 80 ಜನ ಶಾಲೆ ಹಾಕೊಂಡು ಯಾರು ಕೊಡೋದು ಅಮೌಂಟ್. ಸೊ ಮೈ ಫಿಲಮ್ ಸೌತ್ ಇಂಡಿಯನ್ ಮೂವಿ ಫಿಲಮ್. ನಂದು 4 ಭಾಷೆಗಳಲ್ಲಿ ಸಿನಿಮಾ ರೆಡಿ ಆಗ್ತಾ ಇದೆ. ಸಭೆ ಆದಾಯ್ತು ಸಾಧಕ ಬಾಧಕಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ಏನು ಸಂತೋಷ ಕೊಟ್ಟಿದೆ. ಲಾಸ್ಟ್ ನಡೆದಿರ್ತಕ್ಕ 23ನೇ ತಾರೀಕು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಸಂಘಟನೆಯಾಗಿರ್ತಕ್ಕಂಥ ವರ್ಕರ್ಸ್ಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಕನ್ನಡ ಮನಸ್ಸುಗಳಿಗೆ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇವತ್ತು ಕರೆದಿದ್ದೀನಿ. ನಿಮ್ಮನ್ನ ಸ್ಟೇಜ್ ಮೇಲೆ ಕರೆದು ನಿಮ್ಮನ್ನ ಸತ್ಕಾರ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ನಿಮ್ಮನ್ನ ಪರ್ಸನಲ್ ಕರೆದು ಒಂದು ಟೀ ಕಾಫಿ ಕೊಟ್ಟು ಸ್ನಾಕ್ಸ್ ಕೊಟ್ಟು ನಿಮಗೆ ಒಂದು ಗಿಫ್ಟ್ ಕೊಟ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ಕಾರ್ಯಕ್ರಮ ಇವತ್ತು ಏನು ನೆಗೆಟಿವ್ ಮಾತಾಡೋದು ಬೇಡ. ಕಾರ್ಯಕ್ರಮ ಪ್ರತಿ ಜೀವನದಲ್ಲೂ ಕೂಡ ಪ್ರತಿ ಒಂದು ವ್ಯಕ್ತಿಯಲ್ಲೂ ಕೂಡ ಇದ್ದೇ ಇರ್ತದೆ. ನಮ್ಮ ಶಾಹಿದ್ ಹೇಳ್ದಂಗೆ ಹೇಳು ಅಂಶ ಕೂತ್ಕೊಳ್ಳಿ ಜಾ. ಶಾಹಿದ್ ಅವ್ರು ಹೇಳ್ದಂಗೆ MLA ಅವ್ರನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ಅದು ತುಂಬಾ ಬೇಸರ ಆಯ್ತು ಅಂತ. ಬಹುಶಃ ಈ 2 ವರ್ಷದಲ್ಲಿ ಯಾವತ್ತು ನಾನು ರಾಜಕಾರಣಿ ಆಗ್ಬೇಕು ಅಂತ ಇಡೀ ನನ್ನ ಕುಟುಂಬ ಬಯಸಿರ್ಲಿಲ್ಲ. ನನ್ನ ಕುಟುಂಬದಲ್ಲಿ ಯಾರು ರಾಜಕಾರಣ ಆಗಿರ್ಲಿಲ್ಲ. ಬಹುಶಃ ಕಳೆದ ಸೋತ 5 ವರ್ಷ ಅದೊಂದು ಪಾಠ ಕಲಿಸಿದ್ರೆ ಗೆದ್ದ ಮೇಲೆ ಅದಕ್ಕಿಂತ ಹೆಚ್ಚಿನ ಪಾಠ ಕಲಿಸ್ತಾ ಇದೆ. ಇದು ನಂದು ಹೆಂಗೆ ಅಂತಂದ್ರೆ ಎಥಿಕ್ಸ್ ಇಲ್ಲ ಜಾಬ್. ನಾನು ಅದು ಬಿಡ್ಬೇಕಾಗುತ್ತೆ. ಯಾಕಂತಂದ್ರೆ ಅವ್ರ ಕಡೆಯಿಂದ ಎಥಿಕ್ಸ್ ಎಕ್ಸ್ಪೆಕ್ಟ್ ಮಾಡೋದು ಬಿಡ್ಬೇಕಾಗುತ್ತೆ. ಸೊ ಅದರಿಂದ ಅದು ನನಗೂ ರೂಢಿ ಆಗ್ಬಿಟ್ಟಿದೆ. ಹಿಂದೆ ಒಂದು ಮುಂದೆ ಒಂದು ಬಯಸ್ಕೊಂಡು ಮಾತಾಡ್ಸ್ಕೊಂಡು ದೊಡ್ಡ ಮಟ್ಟಕ್ಕೆ ಅದು ರೂಢಿ ಆಗ್ಬಿಟ್ಟಿದೆ. ಬಹುಶಃ ಇತ್ತೀಚೆಗೆ ಬರ್ತಾ 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 ರಾಜಕಾರಣ ಹೆಂಗೆ ಇರುತ್ತೇನೋ ಅಂತ ಒಂದು ನೋವು ನಮ್ಗೆ ತರ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಮುಳುಬಾಗಿಲು ಬಂದಿದ್ದಾದ್ಮೇಲೆ ಯಾರಿಗಾದ್ರೂ ಸಹಾಯ ಮಾಡಿದ್ದಾದ್ಮೇಲೆ ಸಹಾಯಕ್ಕೆ ಪ್ರತಿ ಉತ್ತರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ನನಗೆ ಇಲ್ಲಿ ಬಂದಾದ್ಮೇಲೆ ಅನಿಸ್ತಾ ಇದೆ. ಅದವ್ರ ಅನುಭವ ಆಗ್ತಾ ಇದೆ. ಸರ್ಕಾರ ಇಲ್ಲ, ಒಂಥರ ಅನಾಥರತ ಬದುಕ್ತಾ ಇದೀವಿ ಅಂತ ಒಂದು ಮನಸ್ಸಲ್ಲಿ ಕೂಗಾದ್ರೆ 2 ವರ್ಷ ಮುಗ್ದ್ಬಿಟ್ರೆ ಸಾಕಪ್ಪ, ರಾಜಕಾರಣಕ್ಕೆ ಒಂದು ಗುಡ್ ಬೈ ಹೇಳಿ ಹೋಗ್ಬೇಕಂತ ಇನ್ನೊಂದು ಮನಸ್ಸು ತುಂಬಾ ಹೊಡಿತಾ ಇದೆ. ತಪ್ಪು ತಿಳ್ಕೊಂಬೇಡಿ. ನಿಮ್ ಮುಂದೆ ಹೇಳ್ಕೊಬೇಕಂತ ಸಂದರ್ಭ ಬಂದಾಗ ಅವ್ರ ಪಾಯಿಂಟ್ ಕಿರಿತಾಗಿ ಹೇಳ್ಕೊಂತ ಇದ್ದೀನಿ. ಯಾವೊಬ್ಬ ಡಿಪಾರ್ಟ್ಮೆಂಟ್ ಇಂದನೋ ಯಾವ ಇಲಾಖೆಯಿಂದನೋ ಈ ಕನ್ನಡ ಹಬ್ಬಕ್ಕೆ ಈ ಕನ್ನಡ ಹಬ್ಬ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ಕೈ ಚಾಚಿಲ್ಲ. ನಾನು ಚಂದ ವಸೂಲ್ ಮಾಡಿಲ್ಲ. ನಾನು ಕೆಲವರು ಇಂಟೆನ್ಷನ್ ಕೊಡೋಕೆ ಹೋಗ್ಬೇಕಾದ್ರೂ ಕೂಡ ಅವ್ರಿಗೆ ಡೀಸೆಲ್ ಕಾಸು ಕೊಟ್ಟು ಕಳಿಸಿ, ಯಾರಿಗಾದ್ರೂ ಕಾರ್ಡ್ ಕೊಟ್ಟಿದ ತಕ್ಷಣ ಏನಂತಾರೆ ಇನ್ ಕೇವಲ ಮುಯ್ಯಿಲ್ಲಮೋ ಅಂದ್ರೆ ಹಿಂಗೆ ಕೊಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲಿ ಕೈ ಇಡ್ಬೇಡ ಅಂತ ಹೇಳಿ ಅಂತ ಕೂಡ ಹೇಳಿದೆ. ಯಾರ ಹತ್ರ ಕೈ ಇಡ್ಬಿಡಿ ಹೇಳಿ ನಮ್ಮ ಹುಡುಗಿ ಅಂತ ಹೇಳಿ ಇಲ್ಲ, ನಾನು ಹೇಳಿದ್ದೀನಿ. ಯಾರಾದ್ರೂ ಇನ್ವಿಟೇಷನ್ ಕೊಟ್ಟಾಗ ಹೆಸರು ನೋಡ್ಬಿಟ್ಟು ಹೆಸರು ಹಾಕೋ ದುಡ್ಡು ಕೊಡ್ಬೇಕಂತ ಮನ್ಸು ಬಂದಾಗ ಕೊಡಕ್ ಬರ್ತಾರೆ, ತಗೊಂಬೇಡಿ. ಯಾಕಂದ್ರೆ ಇದು ಕನ್ನಡಿಗ ಕಳಂಕ ಬದುಕಂತಕ್ಕಂಥ ಕೆಲಸವನ್ನ ನಾವು ಮಾಡೋದು ಬೇಡ. ಅದಲ್ಲ ಬಹುಶಃ ಭಗವಂತ ಇದನ್ನ ಕಾರಣಕ್ಕೋಸ್ಕರವಾಗಿ ಯಾಕೆ ನನ್ನ ನೋವಾಯಿತು ಅಂತಂದ್ರೆ, ಈ ಆಟೋಗಳು ಕೂಡ ನಾವು ಪೇಮೆಂಟ್ ಬೇರ್ ಮಾಡಿ, ಸ್ಟಿಕ್ಕರ್ಸ್ ಬೇರ್ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೇನೆ. ಯಾಕೆ ಬೆಳಗ್ಗೆ ಪ್ರೋಗ್ರಾಮ್ ಫೇಲ್ಯೂರ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನೆಲ್ಲ ಒಂದ್ ಕಡೆ ಫೇಲ್ಯೂರ್ ಆಯ್ತು ಅನ್ನೋದು ಓಕೆ. ಆ ಸಾಯಂಕಾಲ ಅದು ಕವರ್ ಆಗಿದೆ. ಒಂದ್ ಕಡೆ ಹೋಗಿದ್ದೀನಿ, ಒಂದ್ ಕಡೆ ಕವರ್ ಆಗಿದೆ. ಬಹುಶಃ ನಾನು ಇಲ್ಲಿ ತನಕ ಅದನ್ನ ನಾನು ಬಜೆಟ್ ಲೆಕ್ಕ ಹಾಕಕ್ ಹೋಗ್ಲಿಲ್ಲ. ಯಾಕಂದ್ರೆ ಯಾರಾದ್ರೂ ನಾನು ಒಂದು ಮಾಡಕ್ ಹೋಗ್ಲಿ. ಇದು ನನ್ನಪ್ಪ, ನಮ್ಮೂರು, ಎಲ್ಲರೂ ಇಲ್ಲಿ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಹೈದ್ರಾಬಾದ್ ಎಲ್ಲ ನೋಡ್ತಾ ಇದ್ವಿ. ಈ ತರ ಕಾರ್ಯಕ್ರಮ ನಮ್ಮೂರಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಕಾರಣ ಪ್ರತಿ ರಾಷ್ಟ್ರೀಯ ಹಬ್ಬಗಳು ಕೂಡ ಬಹುಶಃ ನಾನು ಬಂದಾಗಿಂದ ಎಲ್ಲಾ ಹಬ್ಬಗಳು ಕೂಡ ನಿಮಗೆ ಗೊತ್ತಿರ್ಲಿ,
ನಿಮ್ಗೆ ಗೊತ್ತಿರ್ಲಿ, 58,000 ಮಕ್ಕಳಿಗೆ, 58,000 ಈಸಿ ಅಲ್ಲ, 58,000 ಮಕ್ಕಳಿಗೆ ಲಾಡು ತಯಾರು ಮಾಡಿ ಪ್ರತಿ ಊರಿಗೂ ಪ್ರತಿ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ. ಪ್ರತಿ ಊರಿಗೂ ಪ್ರತಿ ಸ್ಕೂಲ್ ಕಳಿಸ್ತಾ ಇದ್ದೀವಿ. ನಿಮಗೆ ಅದು ನೀವು ತಯಾರು ಮಾಡೋದು ಈಸಿ, ಅದನ್ನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ ನೋಡು, ಅದು ವೆರಿ ಬಿಗ್ಗೆಸ್ಟ್ ಜಾಬ್. ಅದು ತುಂಬಾ ಟಫ್ ಜಾಬ್. ನಾನು ಬಂದಾಗಿಂದ ಇಂಡಿಪೆಂಡೆನ್ಸ್ ಡೇ ಮಕ್ಕಳಿಗೆ ಪ್ರತಿ ಊರಲ್ಲೂ ಕೂಡ ನಮ್ಮ ಏನು ಈ ಶಾಲಾ ಮಕ್ಕಳು, ನಮ್ಮ ಕನ್ನಡ ಶಾಲಾ ಮಕ್ಕಳು ಲಡ್ಡು ತಿನ್ಬೇಕು ಅಂತ ಕಾರಣಕ್ಕೋಸ್ಕರವಾಗಿ, ಯಾಕಂದ್ರೆ ಈ ಲಡ್ಡು ಅವ್ರಿಗೇನು ಗತಿ ಇದೆ, ನಾನು ಮಾತಾಡ್ತಾ ಇಲ್ಲ. ಸಮಾನತೆ ಎಲ್ರಿಗೂ ಹೋಗ್ಲಿ, ಬರೀ ಇವ್ರಿಗೆ ಮಾತ್ರ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು 58,000, 60,000, ಈ ಸಲ 65,000 ಲಡ್ಡುಗಳನ್ನ ಒಂದು ಚೋಲ್ಡಿನ ತಯಾರು ಮಾಡಿ ಅದನ್ನ ಪ್ಯಾಕ್ ಮಾಡಿ ಪ್ರತಿ ಸ್ಕೂಲ್ಗೆ ಕಳಿಸಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ವಿ. ಇದು ಖಂಡಿತವಾಗ್ಲೂ ಇದಾಗಿದೆ. ಇದು ಎಲ್ಲೋ ಒಂದ್ ಕಡೆ ಇನ್ನೊಂದು ಮಾಹಿತಿ ಬಂತು, ಯಾಕೆ 1ನೇ ತಾರೀಕು ಬಿಟ್ಟು 20 ದಿವಸ ಬಿಟ್ಟು ಮಾಡ್ತಾರೆ? ಈಗಾಗಲೇ 1ನೇ ತಾರೀಕಿಗೆ ಎಲ್ಲ ಆರ್ಟಿಸ್ಟ್ಗಳು ಸೌಂಡ್ಸ್ ಬುಕ್ ಆಗಿರ್ತದೆ. ಅವತ್ತಿನ ದಿವಸ ಕೇಳಕ್ ಹೋದ್ರೆ 1:3, 1:4 ಹೇಳ್ತಾರೆ ಅಂತಲ್ವಾ, 1:4 ಹೇಳ್ತಾರೆ. ಬರೀ ಈಗ ನಮ್ಮ ಸ್ಟೇಜ್ ಅಂಡ್ ಇದು ಅಲಂಕಾರಿಕ ಸೌಂಡ್ಸ್ ಅಂಡ್ ಮತ್ತು ಮಿಕ್ಸ್ಗೆ 16 lakhs ಆಗಿದೆ ಬರೀ ಸ್ಟೇಜ್ಗೆ ಮಾತ್ರ. ನವೀನ್ ಸಜ್ಜದ್ದು ಮತ್ತು ಅವರೆಲ್ಲ ಬಿಟ್ಟು 16 lakhs. ಅದೆಲ್ಲ ಹಾಕೋದಂತಂದ್ರೆ ಹೈದ್ರಾಬಾದಲ್ಲಿ ಹಾಕೋ ಸೌಂಡ್ಸ್ ಅಲ್ಲ, ಬೇರೆ ಕಡೆ ಹಾಕೋ ಸೌಂಡ್ಸ್ ಅಲ್ಲ, ಅದಲ್ವಾ. ಸೊ ಅದ್ರ ತಕ್ಕಂಗೆ ಅವ್ರ ಮ್ಯೂಸಿಕ್ ಯಾವಾಗ ನಿಲ್ತಾವ, ಪಟಾಕಿ ಶಾರ್ಟ್ಸ್ ಹೊಡೆದವೆಲ್ಲ ಸೆಟ್ಟಿಂಗ್ಸ್ ಅಲ್ಲ, ಎಲ್ಲ ಟೋಟಲ್ ಸೆಟ್ಟಿಂಗ್ಸ್ ಈಸ್ ನಾಟ್ ಈಸಿ, ಅದಲ್ವಾ. ಸೊ ಅದರಿಂದ ಬರೀ ನವೀನ್ ಸಜ್ಜುಗೆ, ಇವ್ರು ರಾಜೇಶ್ ಕೃಷ್ಣ ಅವರಿಗೆ ಹೆವಿ ಯೂಸ್ ಪೇಮೆಂಟ್ ಆಗಿದೆ. ಸೊ ಏನಕ್ಕೆ ಅಂತಂದ್ರೆ ಎಲ್ರು ನೋಡ್ಲಿ. ಒಂದು ಖುಷಿ ಏನಂತಂದ್ರೆ ಆಪೋಸಿಟ್ ಪಕ್ಷದ ಇವ್ರು ಕೂಡ ಫೋನ್ ಮಾಡಿ ನಿಮ್ಮ ಲೈವ್ ಪ್ರೋಗ್ರಾಮ್ ನೋಡಿ ನನ್ನ ಹೆಂಡತಿ ಮಕ್ಕಳು ನಾನು 9:30 ಬಂದು ಕೂತ್ಕೊಂಡಿದೀವಿ, ಲೈವ್ ತರಕಾಗ್ಲಿಲ್ಲ, ಕಾರ್ಯಕ್ರಮ ಬಂದು ನಾವು ವೀಕ್ಷಣೆ ಮಾಡಿದ್ವಿ, ನಾವು ಮಿಸ್ ಮಾಡ್ಕೊಂಡ್ವಿ ಅಂತ. ನಾನು ಇವತ್ತು ಹೇಳ್ತೀನಿ ಕೇಳಿ, ನೆಕ್ಸ್ಟ್ ನನ್ನ ಪ್ರಕಾರ ಆ ಸ್ಟೇಡಿಯಂ ಸಾಕಾಗಲ್ಲ. ಆ ಸ್ಟೇಡಿಯಂ ಅಷ್ಟು ಪ್ರಚಾರ ಆಗಿದೆ. ನಮ್ದೇನಂತಂದ್ರೆ 7:30 ಕನೆಕ್ಷನ್ ಸ್ಟಾರ್ಟ್ ಮಾಡಿದ್ರೆ 7:30 8 ಗಂಟೆವರೆಗೂ ಅದನ್ನೇನಂತ ಹೇಳ್ತಾರೆ, ನಮ್ ಬ್ಯಾಕಪ್ ಅಂತೀವಿ. ಬ್ಯಾಕಪ್ ಅಂದ್ರೆ ಪ್ರೋಗ್ರಾಮ್ ಎತ್ಕೊಡೋದು, ಇವರು ಬ್ಯಾಕ್ ಸಿಂಗರ್ಸ್ ಪ್ರೋಗ್ರಾಮ್ ನ ಎತ್ಕೊಡೋದು. 8 ಗಂಟೆಗೆ ನವೀನ್ ಸಜ್ಜು ಎಂಟ್ರಿ ಆದ್ರೆ 9:30 ತನಕ ಅವನು ಎಬ್ಬಿಸೋದು. 9:30 10:00 ತನಕ ಇವ್ರಿಗೆ, ಯಾರಿಗೆ, ರಾಜೇಶ್ ಕೃಷ್ಣನ್ಗೆ. 10:30 ಅರ್ಧ ಗಂಟೆ ಕಾಮಿಡಿ ಶೋ. ಯಾಕಂದ್ರೆ ಜನ ಮೊಬಿಲೈಸ್ ಆಗ್ಬಾರ್ದ. 11 ಗಂಟೆಯಿಂದ 12:15 ನವೀನ್ ಸಜ್ಜು ಅಂತ ನಾವು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು. ನಾನು ನವೀನ್ ಸಜ್ಜು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು. ನಮ್ ದುರದಷ್ಟು 1 hour ಪ್ರೋಗ್ರಾಮ್ ಬೇಗ ಮುಗ್ದೆ. 11 ಗಂಟೆಗೆಲ್ಲ ಮುಗ್ದಾಯ್ತು. ಒಂದು ಪ್ರೋಗ್ರಾಮ್ ನ ಬ್ಯಾಲೆನ್ಸ್ ಇತ್ತು, ಅದು ನೆಕ್ಸ್ಟ್ ಕವರ್ ಮಾಡ್ಕೋಣ. ಸೊ ಅದರಿಂದ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಏನಾದ್ರು ಕಾರ್ಯಕ್ರಮದಿಂದ ಏನಾದ್ರು ಎಡವಟ್ಟಾಗಿದ್ರೆ ಅದು ಮುಂದೆ ತಿದ್ಕೊಳ್ಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ನಾನು ಎಲ್ಲೋ ಒಂದ್ ಕಡೆ ಹೇಳ್ದಂಗೆ ಸಂಘಟನೆ ಕಡೆ ಕಮ್ಮಿ ಆಗ್ತಿದೆ. ಖಂಡಿತವಾಗ್ಲೂ ನೋವು ನನಗೂ ಇದೆ. ಬರ್ತಾ ಸಂಘಟನೆ ಒಂದು ಏನು ಗುಂಪು ಕಮ್ಮಿ ಆಗ್ತಿದೆ. ಸೊ ಅದೇ ಹರೀಶ್ನೇ, ಅದೇ ಹುಸೇನೆ, ಅದೇ ಪ್ರಕಾಶ್ನೇ, ಅದೇ ಕೇಸರಿನೇ ಅನ್ನೋ ಮಟ್ಟಕ್ಕೆ ಜನ ಮಾತಾಡ್ತಾರೆ. ನಿಮ್ಮಗಳಲ್ಲಿ ನಿಮ್ಮ ತಂಡವನ್ನ, ನಿಮ್ಮ ಒಂದು ವೈಭವೀಕರಣವನ್ನ ನೀವೊಂದು ಪ್ರತಿಬಿಂಬಿಸ್ಲಿಕ್ಕೆ ಏನಾದ್ರು ಜಾಸ್ತಿ ಮಾಡ್ಕೊಂಡ್ಲಿ ಅಂತಂದ್ರೆ ಅದು ಕ್ಷೀಣಿಸುತ್ತೆ. ಸೊ ಅದರಿಂದ ಯಾಕಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಬಹುಶಃ ಇದು ಗಡಿನಾಡು ಭಾಗ. ನಾನು ಈ ಸರಿ ಕೂಡ 5 ಪಾಯಿಂಟ್ ಕಿತ್ತಾಡ್ತಾ ಇದ್ದೀನಿ ಸೆಷನ್ ಅಲ್ಲಿ, 5 ಪಾಯಿಂಟ್ ಕಿತ್ತಾಡ್ತಾ ಇದ್ದೀನಿ. ದೊಡ್ಡ ಮಟ್ಟ ಜಗಳ ಮಾಡ್ತಾ ಇದ್ದೀನಿ, ಒಳಗಡೆ ಹೋಗ್ತಾ ಇದ್ದೀನಿ, ಎಂಟ್ರಿ ಮಾಡಿ ಇನ್ನು ಭಯ ಹೊರಟೋಗ್ತೀನಿ. ಯಾಕಂದ್ರೆ ಅಷ್ಟು ಅನ್ಯಾಯ ಮಾಡ್ತಿದ್ದೆ ಗಡಿನಾಡು ಭಾಗಕ್ಕೆ, ಈ ಮುಳಬಾಗಿಲು ತಾಲೂಕಿಗೆ, ಈ ಕೋಲಾರ ಜಿಲ್ಲೆಗೆ ಅಷ್ಟು ಅನ್ಯಾಯ ಮಾಡ್ತಿದ್ದೆ. ಇವತ್ತು SC/ST ಕಮಿಟಿ ಮೀಟಿಂಗ್ ಅಟೆಂಡ್ ಆಗಿದೆ. ಎಲ್ಲ IAS ಅಧಿಕಾರಿಗಳು ಬಂದಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ SC ಇರ್ತಕ್ಕಂಥ ಜಾಗ ಇಲ್ಲದೆ ಕೋಲಾರ ಜಿಲ್ಲೆ. ಓಕೆನಾ? ಹೈಯೆಸ್ಟ್ ಅನುದಾನ ಕಮ್ಮಿ ಇರ್ತಕ್ಕಂಥ, ಏನಾದ್ರು ಅನುದಾನ ಕಮ್ಮಿ ಬಂದಿರತಕ್ಕಂಥ ದುರಂತ ಇದ್ರೆ ಅದು ಕೋಲಾರ ಜಿಲ್ಲೆಗೆ. ಇದನ್ನ ಕೇಳೋ ಶಕ್ತಿ ಯಾವ ಜನನಾಯಕನಿಗೂ ಇಲ್ಲ, ಯಾವ ಜನನಾಯಕನಿಗೂ ಇಲ್ಲ. ಕೇಳಿದ್ರೆ ಮುಜುಗರ. ಗಡಿನಾಡು ಪ್ರದೇಶ, ಗಡಿನಾಡು ಭಾಗ ಅಂತ ಮಾಡಿದ್ರೆ, ಗಡಿನಾಡು ನಮ್ದು ಏನು ಬಯಲುಸೀಮೆ ಅಂತ ನಮ್ದು ಏನ್ ಮಾಡಿದಾರಲ್ಲ, ನಮ್ಗೆ 35 ಲಕ್ಷ, ವರ್ಷಕ್ಕೆ 35 ಲಕ್ಷ. KKRD ಕಲ್ಯಾಣ ಕರ್ನಾಟಕ ಭಾಗಕ್ಕೆ 100 ಕೋಟಿ. ಎಷ್ಟು? ಒಂದು ಕ್ಷೇತ್ರಕ್ಕೆ 100 ಕೋಟಿ. ಒಂದು ವರ್ಷಕ್ಕೆ 100 ಕೋಟಿ. ನಮ್ಗೆ 35 ಲಕ್ಷ. ಏಕೆಂತಂದ್ರೆ ನಾವು ಏನ್ ಪಾಪ ಮಾಡಿ ಕೂಡ ಹುಟ್ಟಿದ್ವಿ ಅಂತ, ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ, ಸರಿಯಾಗಿ ನಮ್ಮ ಸುವ್ಯವಸ್ಥೆ ಇಲ್ಲ. ಅದೇ ಮ್ಯಾಂಗೋ ಬೆಳಿಬೇಕು, ಅದೋ ಟೊಮೊಟೊ ಬೆಳಿಬೇಕು. ಟೊಮೊಟೊ ಯಾವ್ದೋ ಹೊಡೆತು, ಇಲ್ಲಾಂದ್ರೆ ಇಲ್ಲ. ಇವತ್ತು ಟೊಮೊಟೊ ಹಾಕಿ ಉದ್ಧಾರ ಆಗಿರ್ತಕ್ಕಂಥ ರೈತರು ಯಾರು ಇಲ್ಲ ಇಲ್ಲಿ. ಯಾವಾಗ 5 ವರ್ಷಕ್ಕೆ 6 ವರ್ಷಕ್ಕೆ ಬಂಬರ್ ಹೊಡಿತೆ. 5 ವರ್ಷ 6 ವರ್ಷ ಮುತ್ತುಟ್ಟು ಮಣ್ಣಪ್ಪರವನ್ನ ಒಡವೆ ಇಟ್ಬಿಟ್ಟು, ಹೆಂಡತಿ ಒಡವೆ ಇಟ್ಬಿಟ್ಟು ಕಾಯ್ಬೇಕು. 6, 8, 7 ಇಟ್ಟಿಟ್ರೆ ಬೆಳೆ ಇಟ್ಟರೆ 9ನೇ ಪ್ರೋಗ್ರಾಮ್ ಹೊಡೆಯೋದು. ಅದು ಯಾವಾಗ ಹೊಡಿತಾ ಜಾಕ್ಪಾಟ್ ಗೊತ್ತಿಲ್ಲ. ಇನ್ನು ಮ್ಯಾಂಗೋ
ಇವತ್ತು ಯಾವ ಮಟ್ಟಕ್ಕೆ ರೋಡ್ ಸುರಿತಾರೆ ಗೊತ್ತಿಲ್ಲ. ನಾವು ದುರಂತದಲ್ಲಿದ್ದೀವಿ. ಆಕ್ಚುಲಿ ಹೇಳ್ಬೇಕಂತ ತಪ್ಪು ತಿಳ್ಕೊಂಬಂಡಿ ನಾವು ಸಾಯೋ ಬದುಕನ್ನು ನಾವು ಹೋರಾಡ್ತಾ ಇದ್ದೀವಿ. ನಮ್ದು 2,000-3,000 ಒಳಗಡೆ ಹೋದ್ರೆ ಹೋರಾಟ ಮಾಡ್ರು ವಿಷ ನೀರು ಬರ್ತಾ ಇತ್ತು. ಮುಂದಿನ ಪೀಳಿಗೆ ಏನಾಗುತ್ತೆ ಅನ್ನೋದು ನಾವು ಭಯಂಕರ. ಸೊ ಅದರಿಂದ ನಾವುಗಳು ಹೋರಾಟದಿಂದ ಮಾತ್ರ ನಾವು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋರಾಟ ನಮ್ಮಕ್ಕು. ಹಿಂದೆ ಕನ್ನಡ ಸಂಘಟನೆಗಳಿದ್ರು ಭಯ ಬೀಳ್ತಾ ಇದ್ರು ಬೇರೆಯವರು. ಹೋರಾಟ ಬರ್ತಾ ಅಂದ್ರೆ ಭಯ ಬೀಳ್ತಾ ಇದ್ರು. ಅದಲ್ಲ ಇವತ್ತು ನಾಳೆ ಬಂದ್ ಮಾಡೋಣ, ಬನ್ನಿ ಎಷ್ಟು ಜನ ಬಂದು ಬಂದ್ ಮಾಡೋಣ. ಏನಾಗ್ತಿದೆ ಅದು ಬರ್ತಾ 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 ಆ ಕನ್ನಡಕ್ಕಿಂತ ಸ್ವಂತಕ್ಕೆ ಜಾಸ್ತಿ ಆಗ್ತಾ ಇದೆ. ಸ್ವಂತಕ್ಕೆ ಜಾಸ್ತಿ ಆಗ್ತಿದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಯಥೇಚ್ಛವಾಗಿ ಒಂದು ಸಂಘಟನೆ ಬೆಳೀಲಿ. ನಿಮ್ದು ಟೀಮ್ ಮಾಡ್ಕೊಳ್ಳಿ. ನಾನು ನಿಮ್ ಜೊತೆ ಇರ್ತೀನಿ. ನೀವ್ ಏನು ಮಾಡ್ರು ಮಾಡಕ್ ನಾನು ಜೊತೆ ಇರ್ತೀನಿ, ನಿಮ್ ಜೊತೆ ಇರ್ತೀನಿ. ಕನ್ನಡ ಒಂದು ಒಕ್ಕೂಟ ಸಂಸ್ಥೆ ಸಂಘ ಮಾಡ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವ ಬಂದ ಮಾತ್ರ ಸೇರ್ಕೊಳ್ಳೋದು. ಯಾಕೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸಲ ಟೀಗೆ ಸೇರ್ಕೊಳ್ಳಿ. ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಹಗರಣ ನಡೀತಾ ಇದೆ, ಒಗ್ಗಟ್ಟಾಗಿ ಹೋಗಿ. ಹೌದು, ಒಗ್ಗಟ್ಟಾಗಿ ಹೋಗಿ. ಎಲ್ಲ ಒಂದ್ ಕಡೆ ಅನ್ಯಾಯ ನಡೀತಾ ಇದೆ, ಒಟ್ಟಾಗಿ ಹೋಗಿ. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸರಿ ಒಂದು ಕಮಿಟಿ ಮಾಡ್ಕೊಂಡು ಆ ಕಮಿಟಿ ಮುಂದೆ ಕೂತ್ಕೊಂಡು ಅದು ಸರಿಪಡಿಸ್ಕೊಳ್ಳಿ. ನಾನು ಆಕ್ಚುಲಿ 40 ಮೊಮೆಂಟ್ ತಂದಿದ್ದೀನಿ. ಅಲ್ಲೇ ಎಷ್ಟು ಜನ ಇದ್ರೆ ಸ್ಟೇಜ್ ಪಕ್ಕದಲ್ಲಿ 80-80 ಜನ ಇದ್ದಾರೆ. 40 ಜನ ಕಷ್ಟಪಟ್ಟು ನಂಗೆ ಗೊತ್ತು. 40 ಮೊಮೆಂಟ್ ತಂದಿವಿ ನಾವು. ಅಲ್ಲಿ ಎಷ್ಟು ಜನ ಅಂದ್ರೆ 80-80 ಜನ ಶಾಲೆ ಹಾಕೊಂಡು ಯಾರು ಕೊಡೋ ಮೊಮೆಂಟ್ ಅಲ್ಲ. ಇಂಥದಕ್ಕೆ ನಾವು ಮುಂದೆ ಬರೋಕ್ಕಿಂತ ಮುಂಚೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದ್ ಮುಖ್ಯ. ಸೊ ಅದರಿಂದ ಅನ್ವಾಂಟೆಡ್ ಸಂಘಟನೆ ಕೂಡ ಸೇರ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡಿ ವಾಂಟೆಡ್ ಏನು ಒರಿಜಿನಲ್ ಸಂಘಟನೆ ಹೇಳಿದಾರೆ ಅವ್ರಿಗೆ ಒತ್ತು ಕೊಟ್ಟು ಈ ಕಾರ್ಯಕ್ರಮನ ಇದ್ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಇನ್ನ ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನಂತಂದ್ರೆ ನಮ್ಮ ಮಾಧ್ಯಮಿತರು ಈ ಕಾರ್ಯಕ್ರಮ ಇಷ್ಟು ಚಂದ ಬರ್ಬೇಕಾದ್ರೆ, ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಸೊಗಸಾಗಿ ಇವತ್ತು ವಿಜೃಂಭಣೆಯಿಂದ ನನ್ನ ಶಾಸಕರ ಮಿತ್ರರು ಸುಮಾರು ಜನ ಫೋನ್ ಮಾಡಿ ನನಗೆ ಎನ್ಕ್ವೈರಿ ಮಾಡ್ತಾರೆ. ನವೀನ್ ಸರ್ ಎಷ್ಟಾಗುತ್ತೆ, ಅದೆಷ್ಟಾಗುತ್ತೆ, ಸ್ಟೇಜ್ ಎಷ್ಟಾಗುತ್ತೆ ಅಂತ. ನಾನು ಯಾರು ಒಬ್ರು ಹೇಳಿಲ್ಲ, ಅರ್ಥಲ್ವಾ? ಅವ್ರು ಏನಂತಾರೆ ಅವ್ರು ಮಾಡೋಣ, ಹೆಸರು ಮಾಡೋಣ ಅನ್ನೋದು ಒಂದು ಇದರಿಂದ ಅವ್ರ ಕ್ಯೂರಿಯಾಸಿಟಿ ಕೇಳ್ತಾ ಇದಾರೆ. ಇಷ್ಟು ಪ್ರಚಾರ ಆಗ್ಲಿಕ್ಕೆ ಮೇನ್ ಕಾರಣ ನಮ್ಮ ಯೂಟ್ಯೂಬರ್ಸ್. ಥ್ಯಾಂಕ್ ಯು ಯೂಟ್ಯೂಬರ್ಸ್. ನಮ್ಮ ಚಾನಲ್ಸ್, ಮಾಧ್ಯಮಿಕರು, ಮುದ್ರಣ ಮಾಧ್ಯಮದವರು ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವು ತುಂಬಾ ಈ ಕಾರ್ಯಕ್ರಮ ಪರ್ಸನಲ್ ತಗೊಂಡ್ ಮಾಡಿದ್ದೀರಿ, ನನಗೆ ಖುಷಿ ಅನಿಸ್ತು. ಅಲಂಕಾರಕ್ಕೆ ಬಂದಾಗ ನಮ್ಮ ಟೀಮ್, ನಮ್ಮ ಪೊಲಿಪಾಲ್ ಟೀಮ್, ನಮ್ಮ ಟೀಮು ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಸ್ಟೇಜ್ ಕಾರ್ಯಕ್ರಮ ನೀವೆಲ್ಲ ತುಂಬಾ ಅದ್ದೂರಿಯಾಗಿ ಗಲೀಜ್ ಮಾಡಿದೆ. ಅದು ಯಾರೋ ಮೇಲೆ ಓಡಾಡ್ ಲೈವ್ ಬರೋ ಗೊತ್ತಾಯ್ತಲ್ಲ, ಅದು ಒಬ್ಬನೇ ಪುಡುಕ್ ಓಡಾಡ್ತಾ ಇದ್ದು ಕೆ ಸಿ ಶಂಕರ್ ಅದಲ್ಲ. ಹೋಗುವಾಗ ರಾಜೇಶ್ ಕಿಶನ್ ಬೇಡ ಅಷ್ಟು ಇಷ್ಟವನ್ನೇ ಹಿಂಗೆ ಹೇಳೋದು ತುಂಬಾ ಚೆನ್ನಾಗಿ. ಆಮೇಲೆ ಇದು ಇವರು ವೈರಲ್ ಮಾಡಾಕ್ತಾರೆ, ಅದ್ಯಾವ್ದು ಅದು ಕಟ್ ಮಾಡಿ ಕಳಿಸಿದ್ದೇವೆ. ಒಳ್ಳೆ ಹೀರೋ ಬಂದಂಗೆ ಬರ್ತಾ ಇದ್ರು. ಯಾರು ನಿಮ್ಗಿಂತ ಸ್ವಲ್ಪ ಹೆಚ್ಚು ಪ್ರಕಾಶ್ ಅದು ಡೇಪ್ರಾಣಿ, ಅದು ನೇಪ್ರಾಣಿ ಅಲ್ಲ. ಸರ್ ಅದು ನೀವು ಮುಂಚೆ ಹೇಳಿದ್ದಕ್ಕೆ ನಾವೆಲ್ಲರೂ ದೂರ ತುಂಬಾ ನಾನು ಹೇಳ್ಬಾರ್ದು, ವೇದಿಕೆ ನಮ್ಮಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡ್ತೀನಲ್ಲ. ತುಂಬಾ ಈ ಸರಿ ನನಗೆ ಇಷ್ಟ ಆದ ಸ್ಟೇಜ್ ಜಾಸ್ತಿ ಇಷ್ಟ ಆಗಿಲ್ಲ, ಅದು ಇಷ್ಟ ಆಗ್ಲಿಲ್ಲ. ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರೆ, ಅದಕ್ಕೆ ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅದರಿಂದ ಅಟ್ಲೀಸ್ಟ್ ಒಂದು ಕಮಿಟಿ ಮಾಡ್ಕೊಂಡು, ನೀವು ಎಲ್ಲಾ ಸಂಘಟನೆಯವರೆಲ್ಲ ಕಮಿಟಿ ಮಾಡ್ಕೊಂಡು ಒಂದು ಭಯಭಕ್ತಿ ಒಂದು ಹುಟ್ಟುತ್ತೆ. ನಾವು ಸೇರ್ಬೇಕಪ್ಪ, ಮಾತಾಡ್ಬೇಕಪ್ಪ ಅನ್ನೋ ಒಂದು ಭಯಭಕ್ತಿ ಇದ್ದಾಗ ಅಟ್ಲೀಸ್ಟ್ ಒಂದು 2 months ಒಂದ್ಸರಿ ಸುರ್ಕೊಂಡು ಸಾಧಕ ಬಾಧಕಗಳನ್ನ ಒಂದು ಟೀ ಕುಡಿದ ಮುಖಾಂತರವಾಗಿ ತಾವುಗಳ ಅಧ್ಯಕ್ಷತೆಯಲ್ಲಿ ಅದು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಮುಂಬರುವ ವರ್ಷ ಏನ್ ನ್ಯೂನತೆಗಳಿದ್ರ ಅದನ್ನ ಸಫಲವಾಗಿ ಸಮೃದ್ಧಿ ಕಡೆ ತಗೊಂಡೋಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಇದಾಗೋಣ ಅಂತ ಹೇಳಿ, ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ ಹೇಳ್ತಾ, ಇನ್ನೂ ದೊಡ್ಡ ವೇದಿಕೆ. ಇನ್ನೊಂದು ಆಸೆ ಇದೆ, ನಾನು ಅನೌನ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಮೈ ಫಿಲಮ್ ಸೌತ್ ಇಂಡಿಯನ್ ಮೂವಿ ಫಿಲಮ್, ನಂದು 4 ಭಾಷೆಗಳಲ್ಲಿ ಸಿನಿಮಾ ರೆಡಿ ಆಗ್ತಾ ಇದೆ. ಸೊ ಯಶಮ್ ಅಬ್ದುಲ್ಲಾ ಒಬ್ಬದ್ದೆ ನಮ್ಮ ದೊಡ್ಡ ಮಟ್ಟಕ್ಕೆ ಮ್ಯೂಸಿಕ್ ಡೈರೆಕ್ಟರ್. ಅವನು ಅದು ನಮ್ಮ ಸೌತ್ ಇಂಡಿಯಾದಲ್ಲೇ ಅವರು ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕು ಮುಳಬಾಗ್ಲಲ್ಲಿ ಅಂತ ನಾವು ಡಿಸೈಡ್ ಆಗಿದ್ವಿ. ಅದನ್ನ ನಿಮ್ಮ ಅಧ್ಯಕ್ಷತೆಯಲ್ಲೇ, ನಿಮ್ಮ ಸಪೋರ್ಟ್ ಇಂದಾನೆ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ. ದೊಡ್ಡ ಮಟ್ಟಕ್ಕೆ ತೆಲುಗು ಈ ನಮ್ಮ ಶೇಖರ್ ಮಾಸ್ಟರ್, ಜಾನಿ ಮಾಸ್ಟರ್ ಅಂಡ್ ರಾಮಲಕ್ಷ್ಮಣ್ ಪೈಟ್ ಇಂದ ಹಿಡಿದು ಸೊ ವಿಜಯ್ ದೇವರಕೊಂಡ ಇಂದ ಹಿಡಿದು ಎಲ್ಲರನ್ನೂ ಮುಳಬಾಗಿಲಿಗೆ ಒಂದು ದೊಡ್ಡ ಮಟ್ಟಕ್ಕೆ ತಂದು ಒಂದು ಇಲ್ಲೇ ನನ್ನ ಸಕ್ಸಸ್ ಇದನ್ನ ಮಾಡ್ಬೇಕಂತ ಡಿಸೈಡ್ ಆಗಿದ್ವಿ. ಮೋಸ್ಟ್ಲಿ ಫೆಬ್ ಅನ್ಕೊಂತೀನಿ, ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ ಸಪೋರ್ಟ್ ಇಂದ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಸಂಘಟನೆಗಾರರಿಗೆ. ಸೊ ದಯವಿಟ್ಟು ಒಬ್ಬ ಶಾಸಕನಾಗಿ ನಿಮ್ಮ ಹತ್ರ ಮನವಿ ಮಾಡೋದಂತೆ, ತಾಲೂಕು ಶಾಸಕನಿಗೆ ಜವಾಬ್ದಾರಿ ಇಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ. ಒಬ್ಬ ಶಾಸಕನಾಗೆ ಮಾಡಬೇಕಾಗಿಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ. ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ನಾಟ್ ಓನ್ಲಿ ನನಗೆ ಮಾತ್ರ ಅಂತಲ್ಲ, ಯಾವ 224 ಕ್ಷೇತ್ರಕ್ಕೂ ಸ್ಪಂದಿಸ್ತಾ ಇಲ್ಲ, ಬೇಕಾದ್ರೆ ದುಡ್ಡು ಇಲ್ಲ. ಸ್ವಲ್ಪ ನ್ಯೂನತೆಗಳು ಅಂತ ಕಾಣ ಬಂದಾಗ, ಅದ್ರಲ್ಲಿ ನಿಮಗೆ ಒಂದು ಕಂಡಾಗ ನನ್ನ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅದನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಬಿಟ್ಟು ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮ್ಮ ಒಂದು ಮಾನ ಮರ್ಯಾದೆ ನಾವೇ ಬಿಡುವಾಗಲನ್ನ ಇಡೀ ಇದಕ್ಕೆ ತೋರಿಸ್ದಂಗೆ ಅದಾಗುತ್ತೆ ಅಂತ ಹೇಳ್ತಾ, ನನ್ನ ಒಂದು ಏನು ಅಭಿವೃದ್ಧಿಗೆ ಎಷ್ಟು ಹೋಗ್ತಿದೆ ಅಷ್ಟಿಗೆ ತಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ, ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಮತ್ತು ಎಲ್ಲ ನನ್ನ ಅಕ್ಕಂಗರಿಗೆ, ವಿಶೇಷವಾಗಿ ಯುವಕರಿಗೆ ಥ್ಯಾಂಕ್ಸ್ ಹೇಳಿ ಒಂದು ರೌಂಡ್ ಆಗಿ ಒಂದು ಇದು ಮಾಡ್ಕೊಳ್ಳೋಣ. ಹಿಂಗೆ ಇದೇ ರೀತಿ ಎದ್ಬಿಟ್ಟು ಮಾಡ್ಕೊಳ್ಳೋಣ. ಒಂದು ಮೊಮೆಂಟೇ ಇದೆ, ಎಲ್ಲರಿಗೂ ಕೊಟ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮಚ್.